ಈ ಬಾರಿಯ ಬಿಸಿಲಿನ ಬೇಗೆಗೆ ಅಕ್ಷರಶಃ ರಾಜ್ಯದ ಜನತೆ ತತ್ತರಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬಿಸಿಲಿನ ಅಬ್ಬರ ಅತಿರೇಕಕ್ಕೆ ಏರಿದೆ. ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಕರಾವಳಿ ಭಾಗದ ಜನರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿರುವಂತದ್ದು. ರಾಜ್ಯದಲ್ಲಿ ಬಿಸಿಲಿನ ಅಬ್ಬರ ತೀವ್ರಗೊಂಡಿದೆ. ಕರಾವಳಿ ಭಾಗದ ಜನರಿಗೆ ಹವಾಮಾನ ಇಲಾಖೆ ಕಟ್ಟೆಚ್ಚರವನ್ನ ನೀಡಿದೆ. ಮುಂದಿನ 3 ದಿನಗಳ ಕಾಲ ಉಷ್ಣ ಅಲೆ ಬೀಸುವಂತ ಸಾಧ್ಯತೆ ಇದೆ. ಹಾಗಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಹೀಟ್ ವೇವ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ರೆ ರಾಯಚೂರಿನಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವಂತದ್ದು ಗರಿಷ್ಠ ತಾಪಮಾನ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಈ ಬಾರಿಯ ಬಿಸಿಲು ನಿಜಕ್ಕೂ ಕೂಡ ಹಿಂದೆಂದಿಗೂ ಇರದಂತಹ ಅತಿರೇಕದ ತಾಪಮಾನವನ್ನ ದಾಖಲು ಮಾಡ್ತಾ ಇದೆ. ಅಕ್ಷರಶಃ ಜನ ಮನೆಯಿಂದ ಹೊರಗೆ ಬರೋಕೆನೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ಜನ ಓಡಾಡುವಂಥದ್ದು. ಬೆಂಗಳೂರಿನಲ್ಲಿ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಕೆಲಸ ಕಾರ್ಯಗಳು ಮತ್ತೆ ಬಿಸಿಲಲ್ಲೇ ಇದ್ದು ಕೆಲಸ ಮಾಡುವಂತ ಕಾರ್ಮಿಕರುಗಳು ಇರ್ತಾರೆ. ಎಲ್ಲರೂ ಕೂಡ ಅಯ್ಯಪ್ಪ ಬಿಸಿಲು ಅಂತಿದ್ದಾರೆ. ಸೂರ್ಯನ ಪ್ರತಾಪಕ್ಕೆ ತತ್ತರಿಸಿ ಹೋಗಿದ್ದಾರೆ. ಕಲಬುರ್ಗಿಯ ಜನ ಝಳದಾಳಗೆ ಉದ್ಯಾನವನಗಳ ಮರದ ನೆರಳಿನಲ್ಲಿ ಆಶ್ರಯಕ್ಕೆ ಮೊರೆ ಹೋಗ್ತಿರುವಂತದ್ದು. ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಬಿಸಿಲಿನಿಂದ ಪಾರಾಗೋಕೆ ಕೊಡೆ, ಮುಖಗವಚವನ್ನ ಧರಿಸಿ ಓಡಾಡ್ತಿದ್ದಾರೆ ಜನ. ಕಲಬುರ್ಗಿಯಲ್ಲಿ ಗರಿಷ್ಠ ತಾಪಮಾನವನ್ನ ನೋಡ್ತಾ ಹೋದಾಗ 40 ಡಿಗ್ರಿ ಸೆಲ್ಸಿಯಸ್. ಜಿಲ್ಲಾಡಳಿತ ಬಿಸಿಲಿಗೆ ಸೂಕ್ತ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿನ ಜನ. ಇನ್ನು ಅಲ್ಲಲ್ಲಿ ಕುಡಿಯೋ ನೀರನ್ನ ಇಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡ್ಕೋತಾ ಇದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ಮೇಲ್ಚಾವಣಿಯನ್ನ ಒದಗಿಸಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇಷ್ಟರ ಮಟ್ಟಿಗೆ ಕಲಬುರ್ಗಿಯ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅಯ್ಯೋ ಬಿಸಿಲು ಅಂತಿದ್ದಾರೆ ಮನೆಯಿಂದ ಹೊರಗೆ ಬರುವಂತ ಜನತೆ. ಹಾಗಾಗಿ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇರುವಂತದ್ದು. ಇನ್ನು ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಜನತೆ. 40 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿರುವಂತದ್ದು ಕಲಬುರ್ಗಿಯಲ್ಲಿ. ಒಂದಲ್ಲ ಎರಡಲ್ಲ, ಎಷ್ಟರ ಮಟ್ಟಿಗೆ ನಾವು 36 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಕೊಂಡು ಬೆಂಗಳೂರಿನ ಜನತೆ ಎಷ್ಟು ತತ್ತರಿಸ್ತಿದ್ದೀವಿ. ಕಲಬುರ್ಗಿದಲ್ಲಿ ಏನು ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಅಂತಂದರೆ ಯಾವ ರೀತಿಯಿಂದ ಹೆಚ್ಚಾಗ್ಯದಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಎಲ್ಲಿ ಕೂಡ ಇವತ್ತು ಬಿಸಿಲಿಲ್ಲ. ಈ ಕಲಬುರ್ಗಿದಲ್ಲಿ ಇವತ್ತು ದಾಖಲೆ ಆದಂಥ ಬಿಸಿಲು ಹೆಚ್ಚಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಜನರು ಬಿತಿ ಬೀರಿ ಇವತ್ತು ಯಾವುದೋ ಭಯದಲ್ಲಿ ಇದ್ದಾರೆ. ಹಾಗಾಗಿ ಯಾರೂ ಕೂಡ ಇವತ್ತು ಹೊರಗಡೆ ಬರಬಾರ್ದು, ಮನೆಯಲ್ಲಿದ್ದು ತಮ್ಮ ಜೀವನ ಕಾಪಾಡುವಂಥ ಕೆಲಸ ಆಗಬೇಕು. ಏನು ಜಿಲ್ಲಾಧಿಕಾರಿಗಳು ಇವತ್ತು ರೆಡ್ ಅಲರ್ಟ್ ಅಂತೂ ಘೋಷಣೆ ಮಾಡಿದ್ದಾರೆ. ಆದ್ರೂ ಕೂಡ ಜನರು ಯಾವುದು ಕೇಳ್ತಾ ಇಲ್ಲ. ಈ ಬಿಸಿಲಿನ ತಾಪಮಾನ ಯಾವ ರೀತಿಲಿಂದ ಅದಾತಂದರೆ ಇವತ್ತೇನೋ ಬೆಂಕಿ ಯಾವ ರೀತಿ ಹಿಂಗೆ ಝಳ ಬಡಿತದಲ್ಲ ಅಂಥ ರೀತಿಲಿಂದ ಬಿಸಿಲದ. ಹಾಗಾಗಿ ಇವತ್ತು ಸರ್ಕಾರ ಎಚ್ಚರಿಸ್ಕೊಳ್ಬೇಕು. ಎಲ್ಲೆಲ್ಲಿ ಸರ್ಕಲ್ಗಳವ, ಎಲ್ಲೆಲ್ಲಿ ಇವತ್ತು ಜನರು ನಿಂದ್ರಂಥ ಜಾಗಗಳವ, ಅಲ್ಲಿ ನೀರಿನ ಮತ್ತು ವ್ಯವಸ್ಥೆ ಮಾಡಬೇಕು. ತಾಪಮಾನದಿಂದ ಜನ ಹೊರಗೆ ಬರಲು ಅಂಜುತ್ತಿದ್ದಾರೆ. ಸುಮಾರು 42ರಿಂದ 45 ಡಿಗ್ರಿ ಮೇಲ್ಪಟ್ಟು ತಾಪ ಇದೆ. ಜಿಲ್ಲಾಡಳಿತ ಹೈ ಅಲರ್ಟ್ ಮಾಡಿದೆ. ಆದರೂ ಜನ ಎಚ್ಚೆತ್ತುಕೊಂಡು ಈ ತಾಪಮಾನವನ್ನು ನೀಗಿಸುವಲ್ಲಿ ಹೊರಗಡೆ ಏಜಾದವರು ಹೊರಗಡೆ ಬರಬಾರದು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಕಮಿಷನರು ಹೆಲ್ಮೆಟನ್ನು ಕಡ್ಡಾಯವನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗಿ ವಿನಂತಿ. ಯಾಕಂದರೆ ಈ ಸನ್ನಿವೇಶದಲ್ಲಿ ಹೆಲ್ಮೆಟ್ ಧರಿಸೋದು ತುಂಬಾ ಕಷ್ಟ. ತಲೆಯಲ್ಲಿರುವ 3 ಕೂದಲಲ್ಲಿ ಅದನ್ನು